ನಮಸ್ಕಾರ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ಉಳಿದಿರುವಂಥ ರೊಟ್ಟಿಯಿಂದ ರೊಟ್ಟಿ ಒಗ್ಗರಣೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾನಿಲ್ಲಿ ಫಸ್ಟ್ ಒಂದು ಉಳ್ಳಾಗಡ್ಡಿ, ಒಂದು ಮೆಣಸಿನ್ಕಾಯಿ ಮತ್ತು ಹಸಿ ಖಾರ ತೊಗೊಂಡಿದ್ದೀನಿ. ನೀವು ಹಸಿ ಖಾರ ಬೇಡ ಅಂದರೆ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಇಲ್ಲಿ ಎಣ್ಣೆ ಕಾದ ನಂತರ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಹಾಕಿ ಇದು ಒಂದು ಸ್ವಲ್ಪ ಕೆಂಪಗಾದ ನಂತರ ಖಾರ ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಆಮೇಲೆ ಉಳ್ಳಾಗಡ್ಡಿ ಹಾಕೊಂಡ ನಂತರ ಸ್ವಲ್ಪ ಕೆಂಪಗಾಗಬೇಕು. ಆಮೇಲೆ ಟೊಮೆಟೊನ ಹಾಕಿ ತಯಾರಿಸ್ಕೋಬೇಕು. ಆಮೇಲೆ ಇದಕ್ಕೆ 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ ನಾನಿಲ್ಲಿ. ಅಂದರೆ ಒಂದು ಮಿನಿಮಮ್ ಒಂದು 4-5 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸ್ವಲ್ಪ ಅರಿಶಿನ ಪುಡಿ, ಮಸಾಲೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕುದಿಸ್ಬೇಕು. ಇದು ಈ ಕಡೆ ಇಲ್ಲಿ ನೋಡಿ ರೊಟ್ಟಿ ಹೆಂಗೆ ಉಳಿದಿದೆ ಅಂತ. ಈ ರೊಟ್ಟಿನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಅಂದರೆ ಚಿಮ್ಮಡಿಸ್ಕೊತಾ ಇದ್ದೀನಿ. ಒಂದೆರಡು ನಿಮಿಷ ನೆನೆದ್ರೆ ಸಾಕು. ಈ ಕಡೆ ಒಗ್ಗರಣೆನೂ ರೆಡಿ ಆಗ್ತಾಯಿದೆ. ಆಮೇಲೆ ಕುದ್ದ ನಂತರ ಈ ರೊಟ್ಟಿನ ಈ ಥರ ಹಾಕಿ ಸ್ವಲ್ಪ ಕೈ ಆಡಿಸ್ಕೊಂಡ್ರೆ ರೆಡಿ ಒಗ್ಗರಣೆ. ಇದು ಆರೋಗ್ಯಕ್ಕೂ ಚಲೋ ಮತ್ತು ರೊಟ್ಟಿನೂ ವೇಸ್ಟ್ ಆಗೋದಿಲ್ಲ. ನೀವು ಉತ್ತರ ಕರ್ನಾಟಕದವರಾಗಿದ್ದರೆ ಗೊತ್ತೇ ಇರುತ್ತೆ ಎಲ್ಲರಿಗೂ. ಸೊ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.